ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನೀವು ಕೇಳಿರೋ ಕಾರಣಕ್ಕೆ ನಾನು ನುಗ್ಗೆಕಾಯಿ ಮತ್ತು ಮಾವಿನಕಾಯಿನ ಸೇರಿಸ್ಬಿಟ್ಟು ಒಂದು ಸೂಪರಾಗಿರೋಂಥ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಈ ರೀತಿಯೇ ತೊಗೋಬೇಕಂತೇನಿಲ್ಲ, ತೋತಾಪಿರಿ ಅಂತ ಕೂಡ ಸಿಗುತ್ತೆ ನೋಡಿ, ಹುಳಿ ಕಮ್ಮಿ ಇರೋದು, ಅದು ತೊಗೊಳ್ಳಿ, ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆಯನ್ನು ಸ್ವಲ್ಪ ಹೊತ್ತು ನೆನೆಸಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಆಲೂಗಡ್ಡೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅರಿಶಿನವನ್ನು ಹಾಕಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ಒಂದು 4 ಅಥವಾ 3 ವಿಸಿಲ್ ಕುಗ್ಸಿದ್ರೆ ಸಾಕು. ತುಂಬ ಚೆನ್ನಾಗಿದು ಕುಕ್ ಆಗುತ್ತೆ, ಜಾಸ್ತಿ ವಿಸಿಲೇನು ಬೇಕಾಗೋದಿಲ್ಲ. ಇದು ವಿಸಿಲ್ ಆಗೋವರೆಗೂ ನಾನೀಗ ಮಾವಿನಕಾಯಿ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಆದಷ್ಟು ಹುಳಿ ಕಡಿಮೆ ಇರುವಂಥ ಮಾವಿನಕಾಯಿ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಸೊ ನನಗೆ ಸಿಗಲಿಲ್ಲ ಅಂತ ನಾನು ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪನೇ ಎಣ್ಣೆ, ನಂತರ ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಂತರ ಕಟ್ ಮಾಡಿಟ್ಟಿರುವಂಥ ಮಾವಿನಕಾಯಿ, ನಂತರ ನುಗ್ಗೆಕಾಯಿಯನ್ನು ಸಿಪ್ಪೆ ಸುಲಿದು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ 1-2 ನಿಮಿಷ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಬೇಗ ಕುಕ್ ಆಗುತ್ತೆ. ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಮಸಾಲ, ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪೌಡರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹಸಿ ಖಾರ ಇಷ್ಟ ಇದ್ದರೆ ಗ್ರೀನ್ ಚಿಲ್ಲಿಯನ್ನು ಪೇಸ್ಟ್ ಮಾಡಿ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಕೆಂಪು ಖಾರ ಹಾಕಿರೋ ಕಾರಣಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿಲ್ಲ. ಈಗ ಇದನ್ನು ನೀವು ಹೀಗೆ ಸ್ವಲ್ಪ ಕುಕ್ ಮಾಡಿ ಕೂಡ ತಿನ್ಕೋಬೋದು, ಪಲ್ಯ ರೀತಿಯಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಂತರ ನಾನು ಇದಕ್ಕೆ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಏನು ಕುಕ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬೇಳೆಯನ್ನು ಸೇರಿಸ್ಕೊಂಡು ಎಷ್ಟು ಗಟ್ಟಿ ಬೇಕೋ, ಎಷ್ಟು ತಿಳಿಯಾಗಿ ಬೇಕಲ್ಲ ಅದರಿಗೆ ಅನುಸಾರವಾಗಿ ನಾನು ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ನುಗ್ಗೆಕಾಯಿ ನಮಗೆ ಕುಕ್ ಆಗಬೇಕು, ಯಾಕಂದರೆ ಮಾವಿನಕಾಯಿ ಬೇಗ ಕುಕ್ ಆಗಿಬಿಡುತ್ತೆ, ನುಗ್ಗೆಕಾಯಿ ಕುಕ್ ಆಗೋದಿಲ್ಲ. ಹಾಗಾಗಿ ನುಗ್ಗೆಕಾಯಿ ಕುಕ್ ಆದಮೇಲೆ ಚಿಕ್ಕದಾಗಿ ಒಂದು ಒಗ್ಗರಣೆಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಅಷ್ಟೇ, ಮತ್ತೆ ಒಗ್ಗರಣೆ ಕೊಡಬೇಕಂತೇನಿಲ್ಲ. ನಂತರ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಚಿಟಿಕೆ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಹುಳಿ, ಸಿಹಿ, ಖಾರ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸಾಂಬಾರು. ಫ್ರೆಂಡ್ಸ್, ಈ ಸಾಂಬಾರು ಒಂದು ಸತಿ ಆದರೂ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಇನ್ನೊಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಒಂದೊಂದು ಸತಿ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದಾಗ, ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಕೇಕ್ ನಾವು ಹೊರಗಡೆ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅಥವಾ ಪಾರ್ಲೇಜಿ ಬಿಸ್ಕೆಟು ಯಾವುದು ಈ ಬಿಸ್ಕೆಟ್ ಇಷ್ಟ ಅಲ್ವಾ, ಆ ಬಿಸ್ಕೆಟನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಇರೋಂಥ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇನೋ ಮತ್ತು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು, ಕೇಕ್ ಬ್ಯಾಟರ್ ಇಲ್ಲಿ ರೆಡಿ ಆಗುತ್ತೆ. ಒಂದು 15-20 ನಿಮಿಷ ಕುಕ್ ಮಾಡಿದರೆ ನೋಡಿ ನಮ್ಮ ಕೇಕ್ ಇಲ್ಲಿ ಸೂಪರ್ ಆಯಿತು. ಈಗ ಇದನ್ನು ನಾವು ಒಂದು ದಾರದ ಹೆಲ್ಪ್ನಿಂದ ಕಟಿಂಗ್ ಮಾಡಿಕೊಂಡು ಇದಕ್ಕೆ ಶುಗರ್ ಸಿರಪ್ ಹಾಕಿ ಕ್ರೀಮನ್ನು ಅಪ್ಲೈ ಮಾಡಿದರೆ ಸಾಕು, ಸೂಪರಾಗಿ ಕೇಕ್ ರೆಡಿ ಆಗುತ್ತೆ.